ಎಕ್ಸ್ಕ್ಯೂಸ್ ಮೀ ಸರ್, ನಮಸ್ತೆ. ನಮಸ್ತೆ. ನಾವು 1009 ನ್ಯೂಸ್ ಚಾನಲಿಂದ ಬಂದಿದ್ದೀವಿ. ನಿಮ್ಮ ಹೆಸರು? ಪಕ್ಕಣ್ಣ. ಹಾಂ, ಪಕ್ಕಣ್ಣವ್ರು. ಏನಿಲ್ಲ, ಇದು ಪುಜ್ಗಿರ್ ರೋಡ್ ಹಾಳಾಗಿದೆ ಅಲ್ವಾ, ಅದ್ರ ಬಗ್ಗೆ ನೀವು ಜನರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಬಿಡು, ಹಾಳಲ್ಲ, ಪೂರ ಸರ್ವ ನಾಶ ಆಗದೆ, ಪೂರ ಧೂಳು ಎದ್ದು ಹೋಗದೆ, ಮೊಳಗಾಲಕ್ಕೆ ನೋಡ್ರೆ ಹೊಂಡು ಬೀಳ್ತದೆ, ಗಾಡಿ ಡಡ್ಕ ಬಡ್ಕತ್ತದೆ. ಇದರಿಂದ ಜನಕ್ಕೆ ಒಂಥರ ಅನುಕೂಲವೇ ಆಗದೆ. ಎಂತ ಅನುಕೂಲ ಆಗಿದೆ? ಮೊನ್ನೆ ಒಬ್ಬ ಕಿಡ್ನಿ ಸ್ಟೋನ್ ಅನ್ಕೊಂಡು ಇದೇ ರೋಡಲ್ಲಿ ಹೊಟ್ಟಿದ್ದು ಅನ್ಕೊಂಡು ಹೋಗ್ಬೇಕಾದ್ರೆ ಕಿಡ್ನಿ ಸ್ಟೋನ್ ಉದ್ರಿ ಬಿಟ್ಟು ಹೋಗದೆ. ನಮಗೆ ನಾವೇ ಉದ್ರಿ ಬಿಡೋ ಲೆಕ್ಕ ಆಗ್ತದೆ, ಮತ್ತು ಕಿಡ್ನಿ ಸ್ಟೋನ್ ಇರುದ ಅದು ಬಿಟ್ಕೊಂಡು ಮತ್ತೆ ಉಪಯೋಗ ಆಗದೆ. ಏನಂದ್ರೆ ಮೊನ್ನೆ ಒಂದು ಇವರು ಫಾರಿನ್ಸ್ ಬಂದಿದ್ರಲ್ಲಿ, ಮೊನ್ನೆ ಒಂದು ಮಾನಸ ಸರೋವರ ಅಂತ ಬಿಟ್ಟಿರಲಿ. ಈಗ ಮಳೆ ಇಲ್ಲ, ನೀರು ಹಾರದೆ, ಮಳೆ ಬಂದ್ರೆ ನೀರು ಫುಲ್ ತುಂಬುತ್ತದೆ ಇಲ್ಲಿ. ಆಗ ನಾನೇ ಅವ್ರಿಗೆ ಬಡಿ ಹಾಕಿದ್ದೆ. ಆಗ ಹೋಗ್ಬೇಕಾದ್ರೆ ವಾವ್ ನಾಯಿ ಚಂದಕ್ಕೆ ಹೋಗಾರೆ. ಓಹೋ. ಹಾಂ, ಮತ್ತೊಂದು ಏನಂದ್ರೆ ಮೊನ್ನಾಗಲಿ ಹೆಣ ಕುಣಿಟ್ ಅಂತ ಬಿಟ್ಟಾರೆ ಈ ರೋಡಲ್ಲಿ. ಹೆಣ ಕುಣಿಯೋಲ್ಲ, ಅದು ಗಾಡಿ ಮೇಲೆ ಹೆಣ ತಕೊಂಡು ಹೋಗ್ಬೇಕಾದ್ರೆ ಡಣ ಆಯಿತು, ದಡಬಡ ಆಗಿ ಹೆಣ ಹಿಂಗಾಗದೆ. ಆ ಹೆಣನು ಶಾಪಕ್ಕೆ ಹೋಗೋರೆ ಅಂತ ನಮ್ಮ ರೋಡ್ ಮಾಡಿಸ್ತಾರೆ ಅನ್ಕೊಂಡು. ಹಾಂ, ಅಡ್ಡಿಲ್ಲ ಪಕ್ಕಣ್ಣವ್ರೆ, ನೀವು ಜನರಿಗೆ ಚಲೋ ಸೂಚನೆ ನೀಡಿದ್ರಿ. ಇದು ಯಾವಾಗ ಅಭಿವೃದ್ಧಿ ಆಗ್ತದೆ ಅದು ಹೇಳಿ ನನಗೆ. ಇದು ಅಭಿವೃದ್ಧಿ ರೋಡ್ ಮಾಡ್ತಿರೋದೇ ರೋಡು ಕೆಟ್ಟು ಹೋಗ್ತಿರೋದು, ಅಭಿವೃದ್ಧಿ ಎಲ್ಲ ಆಗೋದಿಲ್ಲ ಇದು. ಹಾಂ, ಬಟ್ಟೆ